ನಿಮ್ಮ ನಿರ್ಗತಿಕ ಲೈಫ್ ಎಲ್ಲಿಗೆ ಬಂತು ಸರ್? ನಿರ್ಗತಿಕ ಲೈಫ್ ಅಂದರೆ ನಿಮ್ಮ ಲೈಫ್ ಓವರ್ ಆಲ್ ಲೈಫ್ ಹೇಗೆ? ನಿರ್ಗತಿಕ ಅಂತ ಪದ ಯಾಕೆ ಯೂಸ್ ಮಾಡಿದ್ರಿ? ಅಲ್ಲ, ಒಂದು ನಿರ್ದಿಗಂತ ಅಂದರೆ ನಿರ್ಗತಿಕ ಅಂದರೆ ಗತಿ ಇಲ್ದವನು ಅಂತ. ಈ ಜನುಮವೇ ಅಯ್ಯೋ ದೊರಕಿದೆ ಟ್ರೋಲ್ ಆಗಲು, ಈ ಜನಗಳ ನಡುವೆಯೇ ರೋಸ್ಟ್ ಮಾಡಲು, ಕಸಿವಿಸಿಯಲಿ ಕಿಲಕಿಲನೆ ನಗುವ ಪಾಡಿದು, ಎಸಿ ಕಾರಲಿ ಓಸಿ ಇಂಟರ್ವ್ಯೂ ಕೊಟ್ಟು ಕಮಂಗಿಯಾದ ಸ್ಥಿತಿಯು ನನ್ನದು. ಜನುಮವೇ ಅಯ್ಯೋ ಜನುಮವೇ ಅಯ್ಯೋ ದೊರಕಿದೆ ಟ್ರೋಲ್ ಆಗಲು, ಈ ಜನಗಳ ನಡುವೆಯೇ ರೋಸ್ಟ್ ಆಗಲು. ಬೆಳಗಾನೆ ಎದ್ದು ಮೋದಿಗೆ ಬೈಯೋ ದೈನಸಿಯ ಬಾಳಿದು, ಆ್ಯಂಕರ್ಗೂ ಗೊತ್ತು ನನ್ನದು ಎಂತ ನಿರ್ಗತಿಕ ಲೈಫ್ ಇದು. ಎಡಿಟ್ ಮಾಡಿ ಹಾಕ್ಬೋದಿತ್ತು, ಕಟ್ ಮಾಡದೆ ಹಾಕಿ ಬಿಟ್ರು. ಸೋಷಿಯಲ್ಲು ಮೀಡಿಯಾದಲ್ಲಿ ಊರ್ಬಾಗ್ಲು ಮಾಡಿ ಬಿಟ್ರು. ವೋಟಿಂಗು ಮಾಡಕ್ಕೆ ಹೋದ್ರೆ ಜನರೆಲ್ಲ ಕಿಸಿತಿದ್ರು. ಗತಿ ಇಲ್ದ ಪ್ರಕಾಶ್ ರಾಜ ಹಿಂಗೇನೆ ಮಾತಾಡ್ಕೊಂಡ್ರು. ಒಂದು ಶಬ್ದವು ನನ್ನ ಪಾಡನು ಊರಿಗೆಲ್ಲ ಹೇಳಿಬಿಟ್ಟಿತು. ಜನುಮವೇ ಈ ಜನುಮವೇ ಅಯ್ಯೋ ದೊರಕಿದೆ ಟ್ರೋಲ್ ಆಗಲು, ಈ ಜನಗಳ ನಡುವೆಯೇ ರೋಸ್ಟ್ ಆಗಲು. ಆಕ್ಟರು ಪ್ರಕಾಶಿಂದ ಪಾಪರು ಪ್ರಕಾಶ್ ಎನ್ನುತ್ತಾರೆ ಪ್ರಭುಗಳು. ನಿರ್ಗತಿಕ ಶಬ್ದವನ್ನ ಹೇಳ್ತಾನೆ ಇರ್ತಾರೆ ಜನಗಳು. ಸಿನಿಮಾಗೆ ಕರಿತಿಲ್ಲ, ಇಲೆಕ್ಷನ್ ಗೆಲ್ಲಿಸಲ್ಲ, ಫೌಂಡೇಶನ್ ಮಾಡಿಕೊಂಡ್ರೆ ಏನೂ ಗಿಡ್ತಾ ಇಲ್ಲ, ಮೋದಿಗೆ ಬೈತಾ ಇದ್ರೆ ಗಂಜಿಗೆ ಪ್ರಾಬ್ಲಮ್ ಇಲ್ಲ, ಹಿಂಗೆಲ್ಲ ಟ್ರೋಲ್ ಆಗೋದ್ರೆ ಮಾತಿಗೆ ಕಿಮ್ಮತ್ತಿಲ್ಲ. ನನ್ನ ಬದುಕು ನಾಯಿ ಮುಟ್ಟಿದ ಮಡಿಕೆಯಂತೆ ಆಯಿತಲ್ಲ. ಜನುಮವೇ ಈ ಜನುಮವೇ ಅಯ್ಯೋ ದೊರಕಿದೆ ಟ್ರೋಲ್ ಆಗಲು, ಈ ಜನಗಳ ನಡುವೆಯೇ ರೋಸ್ಟ್ ಮಾಡಲು. ಕಸಿವಿಸಿಯಲಿ ಕಿಲಕಿಲನೆ ನಗುವ ಪಾಡಿದು, ಎಸಿ ಕಾರಲಿ ಹೊಸಿ ಇಂಟರ್ವ್ಯೂ ಕೊಟ್ಟು ಕಮಂಗಿಯಾದ ಪಾಡು ನನ್ನದು. ಜನುಮವೇ ಅಯ್ಯೋ ಜನುಮವೇ ಏಕಾಗಿದೆ ಟ್ರೋಲ್ ಆಗಲು, ಈ ಜನಗಳ ನಡುವೆಯೇ ರೋಸ್ಟ್ ಮಾಡಲು. चीटिंग करता है तू, चीटिंग करता है तू. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.